ಅವರು ಮೊದಲು ಭೂ ಸ್ವಾಧೀನ ಮಾಡ್ಕೊಂಡಿದ್ರೆ ಕಾಮಗಾರಿ ಜರೂರ್ ಆಗ್ತಿತ್ತು. ಅವರೇ ಮಾಡಿರೋ ತಪ್ಪು, ಮೊದಲು ಕಾಮಗಾರಿ ಆಮೇಲೆ ಭೂ ಸ್ವಾಧೀನ. ಅದನ್ನ ಜನಗಳ ಮಧ್ಯೆ ಎತ್ತಿಟ್ರು, ಅವ್ರು ಬಿಡ್ತಿಲ್ಲ ಇವ್ರು ಬಿಡ್ತಿಲ್ಲ ಅಂತ. ಏಕಕಾಲದಲ್ಲಿ ಸರಿಯಾದ ಕಾಮಗಾರಿ ಸರಿಯಾದ ಭೂ ಸ್ವಾಧೀನ ಆಗಿದ್ರೆ 20 ವರ್ಷ ಹಿಂದೆ ಇದು ಏತಾವರಿ ನೀರಾವರಿ ಸಕ್ಸಸ್ ಆಗ್ತಿತ್ತು. ಸುಮಾರು 25 ವರ್ಷಗಳ ಅವಧಿಯಲ್ಲಿ ಆಡಳಿತ ನಡೆಸುತ್ತಿದ್ದ ಶಾಸಕರ ಇಚ್ಛಾಶಕ್ತಿ ಹಾಗೂ ಯೋಜನೆಯ ಕಾಮಗಾರಿಗೆ ಭೂಮಿ ಕಳೆದುಕೊಂಡ ಸಂತ್ರಸ್ತರಿಗೆ ಭೂ ಸ್ವಾಧೀನ ಪ್ರಕ್ರಿಯೆ ಮೌಲ್ಯಮಾಪನ, ಪರಿಹಾರದ ಹಣದ ವಿತರಣೆಯ ವಿಳಂಬ, ಈ ಎಲ್ಲಾ ಕಾರಣಗಳಿಂದ ಯೋಜನೆ ಕುಂಟುತ್ತಾ ಸಾಗುವಂತಾಯಿತು. ಆದರೆ ಈಗ ಒಳ್ಳೆಯ ಕಾಲ ಸನ್ನಿಹಿತವಾಗಿದೆ. ಅದರ ಕೊಡುಗೆಯು ತಮ್ಮದಾಗಲಿ, ಶಾಸಕರಿಗೆ ಬರಿತಾ ಇರೋದು, ಅದರ ಕೊಡುಗೆಯು ತಮ್ಮದಾಗಲಿ. ಆದರೆ ಈಗಾಗಲೇ ಭೂ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡಿದೆ, ಹಣವು ಬಿಡುಗಡೆ ಆಗಿದೆ. ತಕ್ಷಣ ವಿತರಣೆ ಮಾಡುವಂತೆ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು ಅಂದರೆ ಉಪವಿಭಾಗಾಧಿಕಾರಿ ಕಂದಾಯ ಇಲಾಖೆ ಚಿಕ್ಕಮಗಳೂರು ಅವರಿಗೆ ತಾವು ಖಡಕ್ಕಾಗಿ ಸೂಚಿಸಿ ಆ ಕಾರ್ಯವು ಬೇಗ ಪೂರ್ಣಗೊಳ್ಳಲಿ ಮತ್ತು ಭೂಮಿ ಕಳೆದುಕೊಂಡ ರೈತರ ಎಲ್ಲಾ ದಾಖಲೆ ಪತ್ರಗಳು ತಾಲೂಕು ಕಚೇರಿಯಲ್ಲಿದ್ದು ತಹಸೀಲ್ದಾರರಿಗೆ ಎಲ್ಲಾ ದಾಖಲೆಗಳನ್ನು ತಕ್ಷಣ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಒದಗಿಸುವಂತೆ ಖಡಕ್ ಸೂಚನೆಗಳನ್ನು ನೀಡುವಂತೆ ಮತ್ತು ದಾಖಲೆಗಳಲ್ಲಿರುವ ಸಣ್ಣ ಪುಟ್ಟ ಲೋಪದೋಷಗಳನ್ನು ತಕ್ಷಣ ತಮ್ಮ ಗಮನಕ್ಕೆ ತರಬೇಯಿಸುತ್ತಿದ್ದೇವೆ. ಅಂದ್ರೆ ಅಲ್ಲಿ ತಾಲೂಕು ಆಫೀಸ್ನಲ್ಲಿ ಕೆಲವು ಲೋಪದೋಷಗಳು ತೋರಿಸ್ತಾ ಇದ್ದಾರೆ ಡಾಕ್ಯುಮೆಂಟ್ಗಳಲ್ಲಿ ಪರಿಹಾರ ತಗೊಳಕ್ ಹೋದರಿಗೆ. ಆದ್ರೆ ಒಂದೇ ಹಿರಿಂಗ್ ಅಲ್ಲಿ ಎಲ್ರಿಗೂ ನೋಟಿಸ್ ಕಾಲ್ ಮಾಡಿ ಒಂದೇ ಹಿರಿಂಗ್ ಅಲ್ಲಿ ಮುಗಿಸ್ಬಿಡ್ಬೋದು ಅದನ್ನ. ಅಲ್ಲ, ನೀವೇ ಹೇಳಿರ್ತದೆ, ನಾನು ಓದ್ ಮುಗಿಸ್ತೀನಿ. ಹಾಗೆಯೇ ಉಳಿದಿರುವ ಅಲ್ಪ ಸ್ವಲ್ಪ ಕಾಮಗಾರಿಯ ವೆಚ್ಚ ಪಟ್ಟಿಯನ್ನು ಶೀಘ್ರವಾಗಿ ತಯಾರಿಸಿಕೊಡುವಂತೆ ಯಗಚಿ ಯೋಜನೆ ವಿಭಾಗ 2ರ ಕಾರ್ಯಪಾಲಕ ಅಭಿಯಂತರರಿಗೆ ಸೂಚನೆ ನೀಡಿ ಅದರಂತೆ ತಕ್ಷಣ ತಮ್ಮ ಬೆಂಬಲಿತ ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿ ನೀರಾವರಿ ಇಲಾಖೆ ಹಾಗೂ ಕಾವೇರಿ ನಿಗಮದಿಂದ ತಕ್ಷಣ ಹಣ ಬಿಡುಗಡೆ ಮಾಡಿಸಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ನೀರು ಹರಿಸಲು ಚಾಲನೆ ನೀಡಬೇಕೆಂದು ವಿನಮ್ರವಾಗಿ ಕೋರಿಕೊಳ್ಳುತ್ತೇವೆ. ಕಾಮಗಾರಿಗೆ ಸಂಬಂಧಪಟ್ಟಂತೆ ಕಾಮಗಾರಿಯ ಸ್ಥಳದಲ್ಲಿ ಯಾವುದೇ ಅಡಚಣೆಗಳು, ಅಡ್ಡಿ ಆತಂಕಗಳು ಉಂಟಾದಲ್ಲಿ ನಾವೆಲ್ಲರೂ ಸೇರಿ ಬಗೆಹರಿಸಿಕೊಡುವುದಾಗಿ ಹಾಗೂ ಅವರಿಗೆ ಕಾನೂನಾತ್ಮಕವಾಗಿ ಅವರ ಬೇಡಿಕೆಗಳನ್ನು ಪೂರೈಸಿಕೊಳ್ಳುವಂತೆ ಮಾರ್ಗದರ್ಶನ ಮಾಡಿ ಸಕಾರಾತ್ಮಕ ಬೆಂಬಲವನ್ನು ತಮಗೆ ನೀಡಲು ನಾವೆಲ್ಲ ಸಿದ್ಧರಿದ್ದೇವೆ. ಹಾಗೆ ಸಂಬಂಧಪಟ್ಟ ಎಲ್ಲ ಕಚೇರಿಗಳ ಕಾರ್ಯಗಳು, ದಾಖಲೆಗಳು, ಪತ್ರಗಳ ವ್ಯವಹಾರಗಳು ತುರ್ತಾಗಿ ಆಗುವಂತೆ ಆ ಕಾರ್ಯಗಳನ್ನು ಹಿಂಬಾಲಿಸಿ ಮಾಡಿಸಲು ನಾವು ಸಿದ್ಧರಿದ್ದೇವೆ. ಹಾಗೆಯೇ ಸರ್ಕಾರದ ಗಮನ ಸೆಳೆಯಲು ಅಗತ್ಯವಿರುವ ಚಳುವಳಿಗಳನ್ನು ರೂಪಿಸುವುದು ಹಾಗೂ ಪಾದಯಾತ್ರೆಯಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ತಮಗೆ ಅನುಕೂಲವಾಗುವಂತೆ ಸಹಕರಿಸಲು ನಾವೆಲ್ಲ ಸಿದ್ಧರಿದ್ದೇವೆ. ಸರ್ಕಾರದ ಗಮನ ಸೆಳೆಯಕ್ಕೋಸ್ಕರ ಅವರಿಗೆ ಶಾಸಕರಿಗೆ ಅನುಕೂಲ ಆಗಂಗೆ. ಕೆಲವು ಪ್ರಮುಖವಾದ ಸಮಸ್ಯೆಗಳೇನೆಂದರೆ, ಕೆಲವು ಖಾತೆದಾರರ ಜಮೀನಿನಲ್ಲಿ 2 ಗುಂಟೆ ಜಾಗದ ಅವಶ್ಯಕತೆ ಇದ್ದರೆ ಸುಮಾರು 12 ಗುಂಟೆ ಭೂ ಸ್ವಾಧೀನಗೊಂಡಿರುತ್ತದೆ. ಆದರೆ ಇದರಿಂದ ಖಾತೆದಾರರಿಗೆ ತುಂಬಾ ಅನ್ಯಾಯವಾಗಿರುತ್ತದೆ. ಅಧಿಕಾರಿಗಳಲ್ಲಿ ಪ್ರಶ್ನಿಸಿದರೆ